ಇನ್ನು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರನ್ನ ಇವತ್ತು ಅರೆಸ್ಟ್ ಮಾಡೋಕೆ ಅಂತ ಪೊಲೀಸರು ಹೋದ್ರು. ಅರೆಸ್ಟ್ ಮಾಡಕ್ಕ ಏನ್ ಮಾಡಿದ್ರು ಅವರು ಅಂತದನ್ನುವಂತ ಪ್ರಶ್ನೆ ನಿಮ್ಮನ್ನು ಕಾಡತ್ತೆ. ಸೊ ಪೊಲೀಸರಿಗೆ ಧಮಕಿ ಹಾಕಿದ್ದ ಕೇಸ್ನಲ್ಲಿ ಈಗ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿದೆ. ಶಾಸಕರ ಬೆಳ್ತಂಗಡಿಯ ನಿವಾಸದ ಎದುರು ಇವತ್ತು ಭಾರಿ ಹೈಡ್ರಾಮಾ ಆಯಿತು. ಹರೀಶ್ ಪೂಂಜಾ ನಿವಾಸಕ್ಕೆ ಬಿಜೆಪಿ ನಾಯಕರೇ ದಂಡೆ ಹೋಯ್ತು. ಅಲ್ಲಿಗೆ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಡಿ ಅಂತ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಸ್ಥಳದಿಂದ ಪೊಲೀಸರು ಹೋಗುವಂತೆ ಪ್ರತಿಭಟನಾಕಾರರಲ್ಲಿ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು. ಪೊಲೀಸರೊಂದಿಗೆ ಈಗ ವಕೀಲರು ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಅಲ್ಲಿ ಹೈಡ್ರಾಮಾನೆ ನಡೀತಾ ಇದೆ. ಇದು ಬೆಳ್ತಂಗಡಿಯ ಶಾಸಕರ ನಿವಾಸ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸರ್ಕಲ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ಅಂತೇಳಿ. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತು ಏನು ಅಫೆನ್ಸು ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಅಂದರೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ವಕೀಲರು ಹೇಳೋ ರೀತಿಯಲ್ಲಿ, ಶಂಭು ಶರ್ಮಾ ಅವರು ಹೇಳೋ ರೀತಿಯಲ್ಲಿ ಯಾವುದೇ ನೋಟಿಸ್ ಅನ್ನ ಕೊಡದೇನೆ ಹೇಗೆ ಪೊಲೀಸ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ? ಅವ್ರ ಮೇಲೆ FIR ಆಗಿದೆಯಾ? ಆಮೇಲೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಅವ್ರು ಬಂದಿಲ್ಲ ಅಂದಾಗ ಪೊಲೀಸರು ಬಂದಿದ್ದಾರಾ? ಏನು? ಈ ಎರಡು FIRಗಳು ದಾಖಲಾಗಿರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಒಂದು ಪೊಲೀಸ್ ಠಾಣೆಗೆ ನುಗ್ಗಿ ಅಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿರುವಂಥದ್ದು, ಇನ್ನೊಂದು ಬಹಿರಂಗವಾಗಿ ಪ್ರತಿಭಟನಾ ಸಭೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು. ಹೀಗಾಗಿ ಈ ಎರಡು ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಒಂದು ನಾನ್ ಬೇಲೇಬಲ್ ಸೆಕ್ಷನ್ ಆಗಿರುವಂಥದ್ದು. ಆದರೆ ಅದರ ಕಾನೂನು ಸುಪ್ರೀಂ ಕೋರ್ಟ್ ಹೇಳಿರುವ ಪ್ರಕಾರ ಸುಮಾರು 7 ವರ್ಷ ಶಿಕ್ಷೆ ಆಗುವಂಥ ಪ್ರಕರಣಗಳೇನಿದೆ ಅದಕ್ಕೆ ತಕ್ಷಣಕ್ಕೆ ಬಂಧಿಸುವಂಥ ಪ್ರಕ್ರಿಯೆ ಇರೋದಿಲ್ಲ. 3 ಬಾರಿ ನೋಟಿಸನ್ನು ಕೊಡಬೇಕು. 3 ಬಾರಿ ನೋಟಿಸ್ ಕೊಟ್ಟ ನಂತರ ಅದಕ್ಕೂ ಉತ್ತರ ಕೊಡದೇ ಇದ್ದಾಗ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗ ಕೊಟ್ಟಿರುವಂಥದ್ದು ಒಂದೇ ನೋಟಿಸು. ಈ ವಕೀಲರು ಹೇಳಿರುವ ಪ್ರಕಾರ, ಶಾಸಕ ಹರೀಶ್ ಪೂಂಜಾ ಹೇಳಿರುವ ಪ್ರಕಾರ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ ಕೊಟ್ಟ ಬಳಿಕನೇ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅನ್ನುವಂಥದ್ದು ಹರೀಶ್ ಪೂಂಜಾ ಮತ್ತು ಅವರ ವಕೀಲರ ಒಂದು ಮಾತಾಗಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಬಂಧನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ವಕೀಲರ ವಾದ. ಆದರೆ ಪೊಲೀಸರು ಇನ್ನೂ ಉಳ್ಕೊಂಡಿರುವಂಥದ್ದು ಹರೀಶ್ ಪೂಂಜಾರ ಮನೆಯಲ್ಲೇ ಬೆಳಿಗ್ಗೆ ಬಂದವರು ನೋಟಿಸ್ ಕೊಟ್ಟು ಹೋಗೋದಾದರೆ ಈಗಾಗಲೇ ಹೋಗ್ಬೋದಿತ್ತು. ಆದರೆ ಇನ್ನೂ ಸುಮಾರು ಪೊಲೀಸರು ಅವರ ಮನೆಯಲ್ಲೇ ಬಿಟ್ಟಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ BJPಯ ಎಲ್ಲ ಮುಖಂಡರುಗಳು, ಅದು ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಜಿಲ್ಲೆಯ ಶಾಸಕರಾಗಿರ್ಬೋದು, ಎಲ್ಲರೂ ಹರೀಶ್ ಪೂಂಜಾರ ಮನೆಯಲ್ಲೇ ಬಿಟ್ಟಿದ್ದಾರೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅವರೊಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇನ್ನೂ ಪೊಲೀಸರು ಇಲ್ಲಿಂದ ಹೋಗದೆ ಮತ್ತಷ್ಟು ಟೈಮ್ಗಳ ನಂತರ ಅವರನ್ನು ಬಂಧನ ಮಾಡೋದಿದ್ದರೆ ನಾವು ನಾಳೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ಕೊಡ್ತೇವೆ ಅನ್ನುವಂಥ ಒಂದು ಸಭೆಯನ್ನು ಮಾಡಿದ್ದಾರೆ. ಅದರಲ್ಲಿ ಆ ನಿರ್ಧಾರವನ್ನು ಮಾಡಲಾಗಿದೆ. ಇದರ ನಡುವೆ ಪೊಲೀಸರು ಇನ್ನೂ ಇವರ ಮನೆಯ ಸುತ್ತಮುತ್ತನೇ ಇರುವಂಥದ್ದು. ಜೊತೆಗೆ ಕಾರ್ಯಕರ್ತರು, ನೂರಾರು ಕಾರ್ಯಕರ್ತರು ಬೆಳಿಗ್ಗೆಯಿಂದಲೇ ಮನೆ ಮುಂಭಾಗದಲ್ಲಿರುವಂಥದ್ದು. ಯಾವುದೇ ಕಾರಣಕ್ಕೂ ಪೊಲೀಸರು ಮನೆಯೊಳಗೆ ಬರಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಮತ್ತು PSI ಅವರು ಮಾತ್ರ ಮನೆ ಒಳಗಿರುವಂಥದ್ದು. ಇತರೆ ಪೊಲೀಸರುಗಳನ್ನು ಯಾರನ್ನ ಮನೆ ಒಳಗೆ ಬಿಡೋದಿಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಒತ್ತಾಯ. ಯಾವ ಸಂದರ್ಭದಲ್ಲಿ ಪೊಲೀಸರು ಹರೀಶ್ ಪೂಂಜಾರನ್ನು ಬಿಟ್ಟು ಇಲ್ಲಿಂದ ಹೊರಗೆ ಹೋಗ್ತಾರೆ, ಆ ಬಳಿಕನೇ ನಾವು ಇಲ್ಲಿಂದ ಮನೆ ಬಿಟ್ಟು ಹೊರಗೆ ಹೋಗ್ತೇವೆ ಅನ್ನುವಂಥದ್ದು ಕಾರ್ಯಕರ್ತರ ಒಂದು ಆಕ್ರೋಶ. ಹಾಗಾಗಿ ಬೆಳಿಗ್ಗಿನಿಂದಲೇ ಈ ಹೈಡ್ರಾಮಾ ನಡೀತಾನೆ ಇದೆ. ಒಂದು ಕಡೆ ಪೊಲೀಸರು ಹೋಗ್ತಾ
ಹೋಗ್ತಾ ಇಲ್ಲ, ಇನ್ನೊಂದು ಕಡೆ ಕಾರ್ಯಕರ್ತರು ಹೋಗ್ತಾ ಇಲ್ಲ, ಇನ್ನೊಂದು ಕಡೆ ಬಂಧನವೂ ಆಗ್ತಾ ಇಲ್ಲ, ಪೊಲೀಸರು ಅವರನ್ನು ಬಿಟ್ಟು ಹೋಗುವ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಇವರ ಹೈಡ್ರಾಮಾ ಇನ್ನೂ ಮುಂದುವರಿಯುವಂಥದ್ದು. ಒಂದು ಮಾಹಿತಿಯ ಪ್ರಕಾರ ಪೊಲೀಸರು ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ವಾಪಸ್ ಹೋಗೋದಿಲ್ಲ, ಬಂಧನ ಮಾಡಿಯೇ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಹಾಗಾಗಿ ಸಾಕಷ್ಟು ನಿರೀಕ್ಷೆ ಕುತೂಹಲ ಇರುವಂಥದ್ದು. ಇನ್ನು ಒಂದು ಕಡೆ ಪೊಲೀಸರಿದ್ದಾರೆ, ಒಂದು ಕಡೆಯಲ್ಲಿ BJP ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಜೊತೆಗೆ ಬಂಧನ ಮಾಡಲಿಕ್ಕೆ ಕೆಲಸಗಳು ಏನು ಪ್ರಕ್ರಿಯೆಗಳಿತ್ತು ಅದನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಕೀಲರು ಸಹ ಇಲ್ಲೇ ಬೀಡ್ಬಿಟ್ಟಿರುವಂಥದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಡಿಜೆ ಹಳ್ಳಿ ಠಾಣೆಗೆ ಆದ ಗತಿಯೇ ತರಬೇಕಾಗತ್ತೆ ಅನ್ನುವ ಎಚ್ಚರಿಕೆಯ ಮಾತನ್ನು ತಮ್ಮ ಭಾಷಣದ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಆಡಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದ ಸಿಟಿ ರವಿ ಸಹ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಡಿಜೆ ಹಳ್ಳಿ ಠಾಣೆಗೆ ಬೆಂಕಿ ಹಚ್ಚಿದ ಮಾದರಿ ಅನುಸರಿಸಬಾರದು. ಶಾಸಕ ಪೂಂಜಾ ಹೇಳಿಕೆಗೆ ಮಾಜಿ ಸಚಿವ ಸಿಟಿ ರವಿ ಅವರ ವಿರೋಧ, ಜೊತೆಗೆ ವಿಷಯ ಮರೆಮಾಚಲು ಪೊಲೀಸರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ ವಿಜಯೇಂದ್ರ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವ್ರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ಅಲ್ಲಿರುವ ನಮ್ಮ ಪಕ್ಷದ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿನೂ ಅವ್ರ ಮೇಲೂ ಒಂದು ಸುಳ್ಳು ಮೊಕದ್ದಮೆ ಹಾಕಿದ್ದಾರೆ. ಹಾಗೆಯೇ ಆ ಸುಳ್ಳು ಮೊಕದ್ದಮೆ ವಿರುದ್ಧ ಪ್ರತಿಭಟಿಸಿದಂಥ ಹರೀಶ್ ಪೂಂಜಾ ಅವರ ಮೇಲೂ ಕೂಡ ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದಾರೆ. ಇದು ಈ ಸರ್ಕಾರದ ಸೇಡಿನ ಮನೋಭಾವನೆಯನ್ನು ತೋರಿಸುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹಿಸ್ತೀನಿ, ನಿಮ್ಮ ಪೌರುಷವನ್ನು ಕ್ರಿಮಿನಲ್ಗಳ ಮೇಲೆ ತೋರಿಸಿ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆಮಾಚತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಿಷಯ ಮರೆಮಾಚುವಂಥದ್ದೇನಿದೆ ಇದರಲ್ಲಿ? ಅಲ್ಲ, ಮರೆಮಾಚುವ ಹಾಗೆ ಮಾಡಿದ್ಯಾರು ಇಲ್ಲಿ? ಹರೀಶ್ ಪೂಂಜಾ ಅವರಲ್ವಾ? ಅವ್ರು ಕೊಟ್ಟ ಸ್ಟೇಟ್ಮೆಂಟ್ಗಳು ಅದೆಲ್ಲ ಸುಳ್ಳು ಅಲ್ವಲ್ಲ? ಎಸ್, ಎಕ್ಸಾಕ್ಟ್ಲಿ. ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಯಾವ ರೀತಿಯಾಗಿ BJP ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು, ಅಂತಹ ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ವಾಹನಗಳಿಗೆಲ್ಲ ಬೆಂಕಿ ಹಚ್ಚಿದ್ದನ್ನ ಹೇಗೆ ಖಂಡಿಸಿದ್ರೋ, ನಾವು ಹಂಗೆ ಮಾಡ್ತೀವೇನು ಅಂತ ಕೊಡುವಂತ ಹೇಳಿಕೆ ಕೊಡೋದಿದೆಯಲ್ಲ, ಅದು ಅಷ್ಟೇ ಕ್ರೈಮ್. ಅದನ್ನು ನೀವು ಹೇಗೆ ತಡೆಗಟ್ತೀರಾ? ಬೇರೆ ಬರೆ ಮಾಚೋದು ಅದ್ರ ಹೋರಾಟ ಮಾಡಿ, ಬಟ್ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೆ ಅವ್ರು ಫೇಸ್ ಮಾಡಲೇಬೇಕಲ್ವಾ ಅದನ್ನ.